ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೆ.ಪಿ. ಭಟ್ ಕನ್ನಡತಿ. ನೀವೀಗ ಏನು ನೋಡ್ತಾ ಇದ್ದೀರಾ ಕಾಕಡ ಗಿಡನ ನಾವು ಹೇಗೆ ಅತಿ ಸುಲಭವಾಗಿ ಬೆಳೆಸ್ಬೋದು, ಗಿಡದ ಬಗ್ಗೆ ಎಷ್ಟು ಬಾರಿ ನಾವು ಗಿಡವನ್ನು ಎಷ್ಟು ಬಾರಿ ಕಟಿಂಗ್ ಮಾಡಿದರೆ ತುಂಬ ಒಳ್ಳೆಯದು, ಮೊದಲಿಗೆ ಒಂದೂವರೆ ವರ್ಷದವರೆಗೆ ಕಟಿಂಗ್ ಯಾಕೆ ಮಾಡಬಾರ್ದು, ಯಾವಾಗ ಟೈಮಲ್ಲಿ ಮೊಗ್ಗು ಕೊಯ್ಯೋದ್ರಿಂದ ಉತ್ತಮ, ಹೇಗೆ ಒಳ್ಳೆಯದಾಗ್ತದೆ, ಮೊಗ್ಗುಗಳು ಬೆಳವಣಿಗೆ ಹೇಗೆ ಆಗ್ತದೆ, ಆಮೇಲೆ ಬೆಳೆಸುವ ಕ್ರಮ ಹೇಗೆ, ಹೊಸ ಗಿಡಗಳನ್ನು ಪಡೆಯುವುದು ಹೇಗೆ, ಆಮೇಲೆ ಎಷ್ಟರ ಮಟ್ಟಿಗೆ ಗಿಡಕ್ಕೆ ಗೊಬ್ಬರ ಮತ್ತು ನೀರನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಯಾವ ಜಾಗ ಉತ್ತಮ ಅನ್ನೋದ್ರ ಬಗ್ಗೆ ನಾನು ಕಾಕಡ ಗಿಡದ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಒಂದು ಕೊಡಿ. ನನಗೆ ಈ ಥರದ ಗಿಡಗಳ ಬಗ್ಗೆ ಇನ್ನಷ್ಟು ಹೇಳಬೇಕನ್ನೋ ನನ್ನ ಹತ್ರ ಒಂದು ಕುತೂಹಲ, ನನಗೆ ತಿಳಿದಷ್ಟು ನಿಮಗೆ ಇನ್ನೂ ಹೆಚ್ಚಿಗೆ ತಿಳಿಸ್ಬೇಕನ್ನೋದು ನನ್ನದೊಂದು ಆಸೆ. ಹಾಗಾಗಿ ನೀವು ಆ ರೀತಿ ಮಾಡಿದರೆ ನನಗೂ ಒಂದು ಇನ್ನಷ್ಟು ಗಿಡಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಕೆಲವರಿಗೆ ಸಣ್ಣ ಪಟ್ಟ ಗಿಡಗಳ ಬಗ್ಗೆ ಸಣ್ಣ ವಿಚಾರಗಳು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ನನ್ನ ಮೂಲಕ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಿದ್ರೆ ಬನ್ನಿ ಇವಾಗ ಏನು ಅನ್ನೋದನ್ನು ಮೊದಲಿನಿಂದ ನೋಡ್ತಾ ಬರೋಣ. ಮೊದಲನೇದಾಗಿ ಬೆಳೆದಂಥ ಗಿಡಗಳಲ್ಲಿ ಏನು ಉದ್ದನೆಯ ಚಿಗುರು ಬಂದಿರುತ್ತದೆ, ಹೆನೆ ಬಂದಿರ್ತದೆ, ಅದನ್ನು ಕುಡಿಯನ್ನು ಕಟ್ ಮಾಡೋದ್ರಿಂದ ಪ್ರತಿ ಒಂದು ಎಲೆಯಲ್ಲೂ ಮೊಗ್ಗಿನ ಚೆಂಡು ಬೆಳವಣಿಗೆ ಹೆಚ್ಚಿಗೆ ಆಗ್ತದೆ. ಆದಷ್ಟು ಬೇಗ ಆ ರೀತಿ ಹೂಗಳು ಬರದೇ ಅಂಥ ಮೊಗ್ಗುಗಳು ಇನ್ನೂ ಬರದೇ ಇರೋಂಥ ಗಿಡಗಳಲ್ಲಿ ಬೇಗ ಕಟಿಂಗ್ ಕೊಡಿ, ಆದಷ್ಟು ಬೇಗ ಹೂಗಳನ್ನ ಪಡಿಬೋದು. ಚಿಗುರು ಬರಲಿಕ್ಕೆ ಗಿಡದ ಬುಡಕ್ಕೆ ನೀರು ಹಾಕೋ ಬದಲು ಮೇಲಿನ ಗಿಡಕ್ಕೆ ಅಂದರೆ ಅಗಲವಾಗಿ ಹರಡ್ಕೊಂಡಿರುವಂಥ ಗಿಡಗಳಿಗೆ ಮೇಲಿಂದ ನೀರು ಹಾಕೋದ್ರಿಂದ ಬೇಗ ಬೆಳವಣಿಗೆ ಆಗ್ತದೆ, ಗಿಡಗಳಲ್ಲಿ ಮೊಗ್ಗುಗಳು ಬರಲು ಚೆನ್ನಾಗೇ ಆಗ್ತದೆ, ಚಿಗುರು ಜಾಸ್ತಿ ಬೇಗ ಹೆಚ್ಚಾಗಿ ಬರ್ತದೆ. ಆಮೇಲೆ ಈಗ ಹೊಸದಾಗಿ ಬೆಳೆಯುವಂಥವ್ರು ಹೆನೆಗಳನ್ನ ತಂದು ಲೋಳೆ ಸರದಲ್ಲಿ ಒಂದು ಸ್ವಲ್ಪ ಲೋಳೆ ಸರ ರಸವನ್ನು ಹಚ್ಚಿ ನೆಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬೇಗ ಬೆಳವಣಿಗೆ ಆಗ್ತದೆ. 2 ವರ್ಷದ ಅಥವಾ ಒಂದೂವರೆ ವರ್ಷವರೆಗೆ ಆ ಹೊಸ ಗಿಡಕ್ಕೆ ಟೈಮ್ ಕೊಡಿ, ಯಾವುದೇ ರೀತಿ ಕಟಿಂಗ್ ಕೊಡೋಕ್ಕೆ ಹೋಗಬೇಡಿ, ಬೇಗ ಬೆಳವಣಿಗೆ ಆಗೋದಿಲ್ಲ. ಈ ಗಿಡಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ. ನೀರು ಬುಡಕ್ಕೆ ಕೊಡುವ ಮುಂಚೆ ಮೇಲೆ ಚಿಗುರಿಗೆ ಮೇಲಿನಿಂದ ನೀರು ಕೊಡೋದ್ರಿಂದ ಬೇಗ ಬೆಳವಣಿಗೆಗೆ ಆಗ್ತದೆ. ಗಿಡಗಳಲ್ಲಿ 2ರಿಂದ 3 ಸರಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ವರ್ಷದಲ್ಲಿ 2ರಿಂದ 3 ಸಲ ಈ ಗಿಡಗಳ ಮೊಗ್ಗು ಹೂಗಳನ್ನು ನಾವು ಪಡ್ಕೋಬೋದು. ಮೊಗ್ಗುಗಳಲ್ಲಿ 2 ಥರ ಬರ್ತದೆ, ಒಂದು ಸ್ವಲ್ಪ ಉದ್ದ ತೊಟ್ಟಿರೋವಂಥದ್ದು ಮತ್ತು ಸಣ್ಣ ತೊಟ್ಟಿನ ಮಲ್ಲಿಗೆ ಹೂವು ಕಾಣ್ಬೋದು ನಾವು. ಆದಷ್ಟು ಪರಿಮಳ ಇರದೆ ಅಂತ ಹೂವು ಇದಾಗಿದೆ, ಹೆಚ್ಚಿಗೆ ಸ್ಮೆಲ್ ವಾಸನೆ ಬರದೇ ಇರೋಂಥ ಗಿಡ ಇದು. ನೋಡಿ ನನ್ನ ಗಿಡ ಎಷ್ಟು ಬೇಗ ದೊಡ್ಡದಾಗಿದೆ. ಇದು ಹೂ ಮುಗಿದು ಆದಮೇಲೆ ಈಗೇನು ಮಳೆ ಬರ್ತಾ ಇದೆ, ನಮ್ಮಲ್ಲಿ ಮಳೆ ಬೇಗ ಹೆಚ್ಚಾಗಿದೆ, ಹಾಗಾಗಿ ಈ ಮೊಗ್ಗುಗಳೆಲ್ಲ ಮುಗಿದಾದ್ಮೇಲೆ ನಾನು ಇದನ್ನ ಮತ್ತೆ ಕಟಿಂಗ್ ಕೊಡ್ತೀನಿ. 1 ವಾರ ಟೈಮ್ ಕೊಟ್ಬಿಟ್ಟು ಈ ಗಿಡನ ನಾನು ಮತ್ತೆ ಕಟಿಂಗ್ ಕೊಟ್ಟು ಆ ಕಟಿಂಗ್ಗೆ ಬಂದಿರೋ ಗಿಡನೆಲ್ಲ ಮತ್ತೆ ಕಟಿಂಗ್ ಆಗಿದ ಹೆನೆನೆಲ್ಲ ನಾನು ಮತ್ತೆ ಚಿಗುರು ಮಾಡಿ ಹೊಸದಾಗಿ ಚಿಗುರಾಗಿ ಪಾಟಲ್ಲಿ ಹಾಕಿ ಬೆಳೆಸ್ತೀನಿ. ನಂಗೆ ಅದು ಮತ್ತೆ ಬೇರೆ ಒಂದು ಹೊಸ ಜಾಗಕ್ಕೆ ನೆಡಲು ಈಗ ಮಳೆಗಾಲ ಆಗಿರೋದ್ರಿಂದ ತುಂಬ ಉಪಯೋಗ ಆಗ್ತದೆ. ನೀವು ಹಾಗೆ ಮಾಡಿ, ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಈಗೇನು ಕಟಿಂಗ್ ಕೊಟ್ಟಿರ್ತೀರ ರಾಶಿ ಕಟಿಂಗ್ ಕೊಡೋಕೆ ಹೋಗಬೇಡಿ. ನಿಮಗೆ ಮೊಗ್ಗು ಹೂ ಮತ್ತೆ ಬೇಕು ಅನ್ನೋರು ಸ್ವಲ್ಪ ಬಿಟ್ಟು ಉದ್ದನೆ ಹೆನೆಯಲ್ಲಿ ಚಿಗುರಿನ ಸ್ವಲ್ಪ ಬಿಟ್ಟು ಕಟ್ ಮಾಡೋದ್ರಿಂದ ಚೆನ್ನಾಗಿ ಮತ್ತೆ ಹೊಸದಾಗಿ ಹೂ ಪಡಿಬೋದು. ಸುಮಾರು ಒಂದು 15ರಿಂದ 1 ತಿಂಗಳು ಟೈಮ್ ಕೇಳ್ತದೆ ಅದು ಮತ್ತೆ ಹೊಸದಾಗಿ ಮೊಗ್ಗಾಗಿ ಬರೋದಕ್ಕೆ. ಪ್ರತಿ 3 ತಿಂಗಳಿಗೊಮ್ಮೆ ಗಿಡಗಳನ್ನ ಕಟ್ಟಿಂಗ್ ಕೊಡ್ತಾ ಬನ್ನಿ. ನೀವು ಎಷ್ಟು ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ರೀತಿ ಮೊಗ್ಗುಗಳಾಗಿ ಬೆಳವಣಿಗೆ ಆಗ್ತದೆ. ಹಾಗೆ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ, ಮೇಲಿಂದ ನೀರು ಹಾಕಿದರೆ ಇನ್ನೂ ಚೆನ್ನಾಗಿರ್ತದೆ. ಇಳಿಜಾರಿನ ಪ್ರದೇಶದಲ್ಲಿ ನೆಡಿದ್ರೆ ಇನ್ನೂ ಉಪಯೋಗ ಈ ಗಿಡ. ಇದು ಬೇರಿನಿಂದಲೇ ಮರಿಗಳನ್ನ ಕೊಡೋದ್ರಿಂದ ಆ ಮರಿಗಳನ್ನ ಮಳೆ ಬರೋಕ್ಕೂ ಮುಂಚೆ ನೆಡೋದ್ರಿಂದ ತುಂಬ ಉಪಯೋಗ. ಅಥವಾ ನಾವು ಬೋರ್ವೆಲ್ ಇದೆ, ನೀರಿದೆ ಅನ್ನೋರು ನೆಡ್ಬೋದು, ಒಳ್ಳೆಯದೇ. ಆದರೆ ಇದು ನೀವು ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ ಹೆಚ್ಚಿಗೆ ಹೂ ಬೆಳೆಯುವಂಥದ್ದು. ಎಲ್ಲ ಟೈಮಲ್ಲೂ ಈ ಹೂವು ಬೇಗನೆ ನಮಗೆ ಸಿಗುತ್ತೆ, ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಗೊಬ್ಬರ ಏನೂ ಬೇಡ. ನಿಮ್ಮ ಮನೆಯಲ್ಲಿರುವಂಥ ಸಗಣಿ ಅಥವಾ ಬೇರೆ ಯಾವುದಾದ್ರು ಇಲ್ಲ ಅಂತ ಅಂದರೆ, ಅದು ಸಿಕ್ಕಿಲ್ಲ ಅಂದರೆ ಲೋಳೆ ಸರ ಇದೆ ಅಂದರೆ ಅದನ್ನೇ ಲೋಳೆ ಸರನ ಸ್ವಲ್ಪ ಮಿಕ್ಸಿ ಮಾಡಿ ಅದನ್ನು ಲೋಳೆ ಮಾಡಿ ಗಿಡಗಳಿಗೆ 1 ಬಕೆಟ್ ನೀರಿಗೆ ಲೋಳೆ ಮಾಡಿ ಅದನ್ನು ಕಲಿಸ್ಬಿಟ್ಟು ಗಿಡಗಳ ಬುಡಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿ
ಬೆಳವಣಿಗೆ ಆಗ್ತದೆ ಗಿಡದಲ್ಲಿ, ಹೆಚ್ಚಿನ ಹೂ ನೀವು ಪಡಿಬೋದು. ಹಾಗೆಯೇ ಇದಕ್ಕೆ ಕಟಿಂಗ್ ಕೊಡೋದು ತುಂಬ ಮುಖ್ಯ. ಚಿಗುರಿನ ತುದಿಯಲ್ಲಿ ಆದಷ್ಟು ಬೇಗ, ಬೆಳೆದಿರೋ ಗಿಡಗಳಲ್ಲಿ ಇನ್ನೂ ಹೂ ಬಂದಿಲ್ಲ ಅಂದರೆ ಆದಷ್ಟು ಬೇಗ ಕಟಿಂಗ್ ಕೊಡಿ. ಹೆಚ್ಚಿನ ಪೊದೆಯ ರೀತಿ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ, ಹೆಚ್ಚಿಗೆ ಮೊಗ್ಗುಗಳಾಗಿ ಬರೋದಿಲ್ಲ. ಹಾಗೆಯೇ ಲೋಳೆ ಸರನ ಆದಷ್ಟು ಬೇಗ ಗಾರ್ಡನಿಂಗ್ ಮಾಡುವಂಥವ್ರು ಲೋಳೆ ಸರನ ತಂದು ನೆಡ್ಕೊಳ್ಳಿ. ಅದರಿಂದ ನಮ್ಮ ಹೊಸ ಗಿಡಗಳನ್ನು ನಾವು ನಮ್ಮ ಗಿಡಗಳಿಂದ ಮತ್ತೆ ಹೊಸ ಹೊಸ ಗಿಡಗಳನ್ನ ಆದಷ್ಟು ಬೇಗ ಪಡ್ಕೋಬೋದು. ನಿಮಗೆ ನಾನು ಕೊಟ್ಟ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅವರಿಗೂ ನಾನು ಕೊಟ್ಟ ಮಾಹಿತಿ ಅವರಿಗೆ ಉಪಯೋಗ ಆಗೋದಾದರೆ ತುಂಬ ಒಳ್ಳೆಯದಾಗ್ತದೆ. ನನಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಮಾಡಿ. ನೀವು ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋಸ್ನ ಹಾಕೋಕ್ಕೆ ನನಗೂ ಇಷ್ಟ ಆಗ್ತದೆ. ನಿಮಗೆ ಯಾವುದಾದ್ರೂ ಗಿಡದ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ನನಗೆ ಒಂದು ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ನನ್ನ ಚಾನಲ್ಗೆ.